ಮಾಡಿಸ್ಕೊಂತೀನಿ. ಇಷ್ಟು ಝೂಮ್ ಹಾಕ್ಬಿಟ್ರೆ ನನ್ನ ಫೇಸ್ಗೆ ಹೆಂಗೆ ಮಾಡಿಸ್ಕೊಂತಿದ್ದೆ ಚೆನ್ನಾಗಿ ಅನ್ನಿಸ್ತಾ ತೋರಿಸು ನೆಲ್ಪನ. ಹಲೋ, ವೆಲ್ಕಮ್ ಟು ಅವರ್ ಚಾನಲ್ ಅನುತಾನು ಲೈಫ್ ಸ್ಟೈಲ್ಸ್. ನಾವು ಟ್ರಿಪ್ಪಿಗೆ ಹೋಗಬೇಕು ಅಂದ್ಕೊಂಡಿದ್ವಲ್ಲ, ಸೊ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಹೋಗೋದಕ್ಕೆ ಮುಂಚೆ ಸೆಲ್ಫ್ ಪ್ಯಾಂಪರ್ ಮಾಡ್ಕೊಳ್ತಾ ಇದ್ದೆ. ನಾನು ನೇಲ್ ಆರ್ಟ್ ಮಾಡಿಸ್ಕೊಳ್ತಿದ್ದೆ. ನನ್ನ ಮಗಳು ಅದನ್ನು ಫಿಲ್ಮ್ ಮಾಡಿದ್ದಾಳೆ. ನಾನು ಮಾಡಿಸ್ಕೋಬೇಕು ಅಂತ ಇದ್ದೆ, ಆದರೆ ಅಲ್ಲಿ ಚಿಲ್ಡ್ರನ್ಸ್ಗೆ ಅಲೌಡ್ ಇಲ್ಲ. ಅದಕ್ಕೆ ಅಲ್ಲಿ ಅಂತಾನೆ ಒಂದು ನೇಲ್ ಪಾಲಿಶ್ ತಂದೆ, ಬ್ಲೂ ಕಲರ್. ಆಮೇಲೆ ಮಮ್ಮಿ ನಂದು ಇನ್ನೊಂದಿತ್ತು ನೇಲ್ ಪಾಲಿಶ್, ಅದರಲ್ಲಿ ಡಿಸೈನ್ ಮಾಡಿದ್ರು. ನೇಲ್ ಆರ್ಟ್ ಆದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು. ಶಾಪಿಂಗ್ ಮುಗಿಸ್ಕೊಳ್ಳೋಕ್ಕೋಸ್ಕರ ಜಯನಗರ್ಗೆ ಹೋದ್ವಿ. ಲಿಚಿ ತಿಂತಿದ್ದೀನಿ. ಜಯನಗರಲ್ಲಿ ತನ್ವಿಗೆ ಲಿಚ್ಚಿ ಬೇಕು ಅಂದ್ಲು ಅಂತ ಲಿಚ್ಚಿ ತೊಗೊಂಡ್ವಿ. ಆಮೇಲೆ ಅದೇ ಹೇಳ್ತಾ ಇದ್ಲು, ಲಿಚ್ಚಿ ಒಳಗಡೆ ಇರೋ ಸೀಡ್ ತೊಗೊಂಡೋಗೋಣ, ಮನೇಲಿ ಲಿಚ್ಚಿದು ಗಿಡ ಬೆಳೆಯುತ್ತೆ ಅಂತ. ಬಟ್ ಅದು ತುಂಬ ಟೇಸ್ಟಿಯಾಗಿತ್ತು. ಅಲ್ಲಿ ನಾನು ನನ್ನ ಸೈಜ್ ಟಾಪ್ಸು ಮತ್ತು ಒಂದೊಳ್ಳೆ ಕಲೆಕ್ಷನ್ಸ್ಗೋಸ್ಕರ ಜಯನಗರಲ್ಲಿ ಮೇರಿ ಬೆರಿ ಫ್ಯಾಷನ್ಸ್ ಐ ಥಿಂಕ್ ಅದಕ್ಕೆ ಹೋಗಿದ್ವಿ. ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಇದು. ನಮ್ಗೆ ಅವತ್ತೇ ಇದ್ದಿದ್ದು ಟ್ರೈನು. ಸೊ ಅದಕ್ಕೋಸ್ಕರನೇ ಅಲ್ಲೋಗಿ ಮುಗಿಸ್ಕೊಂಡು ಶಾಪಿಂಗು ಎಷ್ಟು ಹರಿಬರಿಲೆಲ್ಲ ತೊಗೊಂಡು ರೆಡಿಯಾಗಿ ಹೋಗಿ ಬಂದು ಸಾಕಾಯಿತು. ಹಂಗೆ ಸ್ಟ್ರಾಂಗ್ ಕಾಫಿ ಕುಟ್ಕೊಂಡು ಅಲ್ಲಿಂದ ಹೊರಟ್ವಿ. ಏನೂ ಪ್ಯಾಕಿಂಗ್ ಆಗಿರಲಿಲ್ಲ. ನಮ್ಮ ಡ್ರೆಸ್ದು ತಗೊಳ್ಳೋದು ಇದು ಏನೂ ಪ್ಯಾಕಿಂಗೇ ಆಗಿರಲಿಲ್ಲ. 3 floors. ನಾವು 1 week ಟ್ರಿಪ್ ಬರ್ತಿದ್ದೀವಿ ಅಂದರೆ ಅವತ್ತಿಗೋಸ್ಕರ ಪ್ಯಾಕಿಂಗ್ ಮಾಡಿರೋದೆಲ್ಲನೂ. ತಗೋಬೇಡಿ, ಅದರಲ್ಲಿ ಹೋಗಲ್ಲ. ಅದಾದ್ಮೇಲೆ ಹೊರಟ್ವಿ ನಾವು. ನಾವು ಶಾಪಿಂಗ್ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಅದಕ್ಕೇನೆ ವಿ ಆರ್ ಗೋಯಿಂಗ್ ನೌ. ನಂಗೆ ತುಂಬ ಖುಷಿ ಆಗ್ತದೆ. ಲಗೇಜ್ ಎಲ್ಲ ನಮ್ಮಪ್ಪ ಇಟ್ಕೊಂಡಿದ್ದಾರೆ, ನಮ್ಮಮ್ಮ ಒಂದು ಬ್ಯಾಗ್ ಹಾಕೊಂಡಿದ್ದಾರೆ. ಗಿಡಕ್ಕೆ ನೀರೇ ಹಾಕಿಲ್ಲ. ಐ ಆಮ್ ಸೋ ಹ್ಯಾಪಿ. ಗಿಡಕ್ಕೆ ನೀರು ಹಾಕಿಲ್ಲ. ಓ, ಗಿಡಕ್ಕೆ ನೀರೇ ಹಾಕಿಲ್ವಾ? ಐ ಆಮ್ ಸೋ ಹ್ಯಾಪಿ ನಾ. ಶಾಪಿಂಗ್ ಅಂತಂದ್ವಿ. ಶಾಪಿಂಗೂ ಅರ್ಧಂಬರ್ಧ ಆಯಿತು. ಇವಾಗ ಡೈರೆಕ್ಟು ರೈಲ್ವೆ ಸ್ಟೇಷನ್ ಅಲ್ಲಿ ಮೀಟ್ ಆಗ್ತಾ ಇದ್ದೀನಿ. ಯಶವಂತಪುರ ನಮ್ಮ ಟ್ರೈನು. ಸೊ ಎಲ್ಲಿ ಹೋಗ್ತೀವಿ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಮಳೆ ಜೋರು ಬರ್ತಾ ಇದೆ. ಮೀಟ್ ಆಗ್ತೀನಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಮೀಟ್ ಆಗ್ತೀನಿ. ಟ್ರೈನ್ ಹೊರಟುಬಿಡುತ್ತೆ. ಬಾಯ್. पानी वड़ाल मैंगो जूस बादामी ನಾನು ಅಂದರೆ ಹಂಗೆ ಅಲ್ವಾ, ಕುಡಿಸೋದು ನಮಗೆ ಕೊಡ್ತಾನೆ ಹೋಗಿ. ಅದೇ ಓದಿದ್ದಾಳೆ. ಆ್ಯಕ್ಚುಲಿ ನಾವು ಬಂದಿದ್ದು ಪುರಿ ಜಗನ್ನಾಥಿಗೆ. ಬಂದ ಮೇಲೆ ಅಂದರೆ ಮೀನ್ಸ್ ಬರ್ತಾ ಗೊತ್ತಾಯಿತು ನಮಗೆ ಇವತ್ತು ಮೋದಿ ಅವ್ರು ಬರ್ತಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಒಡಿಸ್ಸಲ್ಲಿ ಇನ್ನೂ ಎಲೆಕ್ಷನ್ ಆಗಿಲ್ಲ. ಮೋದಿ ಅವ್ರು ಬರ್ತಿದ್ದಾರೆ ಅಂತ ನಮಗೆ ಹೆಲ್ಪ್ ಆಗಿದ್ದೇನೆ. ನಾವು ಟ್ರಾವೆಲ್ ಮಾಡೋ ಟ್ರೈನಲ್ಲಿ ನಮ್ಮ ಸೀಟ್ ಹತ್ರನೇ ಒಬ್ಬರು ಕೂತಿದ್ರು, ಒಂದು ಅಂಕಲ್ ಆಂಟಿ. ಅವ್ರು ಸ್ವಲ್ಪ ಪರಿಚಯ ಆಗಿರೋದ್ರಿಂದ ನಮ್ಮನ್ನು ಅವ್ರ ಮನೆಗೆ ಕರ್ಕೊಂಡೋದ್ರು, ರೂಮ್ ಸಿಕ್ಕೋವರೆಗೂ ಅಂತ. ರೂಮ್ ಅವರೇ ಬುಕ್ ಮಾಡಿಕೊಟ್ಟಿದ್ರು, ರೂಮಿಗೆ ಹೋಗೋವರೆಗೂ ಅಂತ. ಫುಲ್ ಬ್ಲಾಕ್ ಆಗೋಗ್ಬಿಟ್ಟಿತ್ತು ರೋಡು. ಆಮೇಲೆ ಆ್ಯಕ್ಚುಲಿ ಬೆಂಗಳೂರಿಗೆ ಮೋದಿಯವ್ರು ಬಂದಾಗ ನೋಡೋಕ್ಕಾಗಿರಲಿಲ್ಲ, ನೋಡಬೇಕು ಅಂತ ಇತ್ತು. ಮೋದಿಯವ್ರನ್ನ ನೋಡಿದ್ವಿ. ಇದು ಒರಿಸ್ಸಾ. ನೀವು ನಂಬಲ್ಲ, ಇದು ಐ ಥಿಂಕ್ 5 o'clockಗೆ ಇಷ್ಟು ಬೆಳಕಾಗಿದೆ ಇಲ್ಲಿ. ನಾನು ಪದೇ ಟೈಮ್ ನೋಡ್ತಿದ್ದೆ, ನಾವು ಪ್ರಾಬ್ಲಮ್ ಇದೆಯಾ ಟೈಮಲ್ಲಿ ಅಂತ. ಬಟ್ 5 o'clockಗೆಲ್ಲ ಎಷ್ಟು ಬೆಳಕಾಗ್ಬಿಟ್ಟಿದೆ. ಇದು ನಾವೆಲ್ಲಿದ್ವೋ ಅದೇ ರೋಡಲ್ಲೇ ಅವ್ರ ಮನೆ ಇದ್ದಿದ್ದು. ಮೋದಿ ರ್ಯಾಲಿಗೋಸ್ಕರ ವಿ ಆರ್ ವೇಟಿಂಗ್. ಇಲ್ಲಿ ಕಾಯ್ತಾ ಇದ್ವಿ ನಾವು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪೂರಿ
ಜಗನ್ನಾಥಕ್ಕೆ ಬಂದ್ವಿ ನಾವು ದೇವ್ರ ದರ್ಶನ ಮಾಡೋದಕ್ಕೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗ್ತಿದೆ ಮೋದಿ ಅವ್ರದ್ದು ರ್ಯಾಲಿ ಬರ್ತಿದೆ ಅಂತ. ಸೊ ವಿ ಆರ್ ವೇಟಿಂಗ್ ಫಾರ್ ಮೋದಿ ಜಿ. ಪೂರಿ ಬಂದು ನಾವು ಅವ್ರನ್ನ ನೋಡೋಂಗಾಯ್ತು ಈ ಸತಿ. ನಾವು ಬಂದು ದೇವ್ರ ದರ್ಶನ ಮಾಡೋಕ್ಕೆ ನಮ್ಮ ಹೋಟೆಲಿಗೆ ಹೋಗೋಕ್ಕಾಗ್ತಿಲ್ಲ. ಅವ್ರನ್ನ ಮೀಟ್ ಮಾಡಿಕೊಂಡು ನಮ್ಮ ಹೋಟೆಲಿಗೆ ಹೋಗ್ತೀವಿ. ಮೋದಿ ಅವ್ರನ್ನೂ ತೋರಿಸ್ತೀವಿ. ನಾವು ನೋಡಿದ್ರೆ ನಿಜವಾಗ್ಲೂ ಡೆಫಿನೆಟ್ಲಿ ನಿಮಗೂ ತೋರಿಸ್ತೀವಿ. ಬಾಯ್. ಆ್ಯಂಡ್ ಇಲ್ಲಿ ಇವ್ರ ಟ್ರೆಡಿಷನ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ನಾವು ಕನ್ನಡ ಹಾಡುಗಳಿದೆಯೋ ನಮ್ಮ ನಾಡು ಬಗ್ಗೆ, ಅದೇ ಥರ ಇವರು ಒರಿಸ್ಸಾ ಅವರು. ಹಲೋ, ಎಲ್ಲಿಗೆ ಬಂದಿದ್ದೀರಾ ನೀವು? ಎಲ್ಲಿಗೆ? ಯಾರನ್ನ ಮೀಟ್ ಮಾಡ್ತಾ ಇದ್ದೀರಾ ಇವಾಗ? ಮೋದಿಜಿನಾ? ಎಕ್ಸೈಟೆಡ್? ಹೌ ಮಚ್? ವೆರಿ ಮಚ್. ಮೋದಿಜಿಗೆ ನೋಡಿ ಇವಾಗ ಅವರು ಆ್ಯಕ್ಚುಲಿ ನಾವು 1 hour ವೆಯ್ಟ್ ಮಾಡಿದ್ದೀವಿ ಅವ್ರನ್ನ ನೋಡೋದಕ್ಕೋಸ್ಕರ. ಅಲ್ಲೇ ಮುಂದೆನೇ ನಿಂತಿದ್ವಿ. ನೋಡಿದ್ವಿ ಇಷ್ಟು ಬಿಸಿಲಿದೆ ಅಂದರೆ ಒರಿಸ್ಸಾಲಿ ಹೇಳೋಕ್ಕಾಗದಿರೋಷ್ಟು ಬಿಸಿಲು. ಚೆನ್ನೈಗಿಂತ ಬಿಸಿಲು ಡಬ್ಬಲ್ ಅಂದರೆ ಟ್ರಿಬಲ್. ಎಷ್ಟು ಬಿಸಿಲು ಅಂದರೆ ನನ್ನ ಲೈಫ್ ಟೈಮಲ್ಲಿ ಇಷ್ಟು ಹ್ಯೂಮಿಡ್, ಇಷ್ಟು ಬಿಸಿಲು ನೋಡಿರೋದು ಇಲ್ಲೇನೇ ನಾನೇ ಬಿದ್ದೋದೆ. ಅಷ್ಟು ಬಿಸಿಲು ಸಿಕ್ಕಾಪಟ್ಟೆ. ಕಾಲು ನೆಲದ ಮೇಲೆ ಇಟ್ಟರೆ ಅಂದರೆ ಕೆಂಡದ ಮೇಲೆನ ಇಡ್ಬೋದೇನೋ, ಇಲ್ಲಿ ಇಡೋಕ್ಕೆ ಚಾನ್ಸೇ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಕಾಲೆಲ್ಲ ಬೊಬ್ಬೆ ಬಂದ್ಬಿಡ್ತು. ನಾವು ಆ್ಯಕ್ಚುಲಿ ಮೋದಿಯವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಒಂದೇನು ಖುಷಿ ಆಯಿತು ಅಂತ ಹೇಳಿದ್ದಕ್ಕೆ ಅವರು ಎಲ್ಲರಿಗೂ ಹ್ಯಾಂಡ್ಸ್ ವೇವ್ ಮಾಡ್ಕೊಂಡು ಬರ್ತಾಯಿದ್ರು. ಆಮೇಲೆ ಅವ್ರು ನಮ್ಮ ಕಡೆನೇ ನೋಡಿದ್ರು ಅಂತಲ್ಲ, ಬಟ್ ನಾವು ವೇವ್ ಮಾಡಿದ ತಕ್ಷಣ ಸಡನ್ನಾಗಿ ಅವರು ಸ್ವಲ್ಪನ ಅವ್ರ ಕೈನ ಕೆಳಗಡೆ ಇಳಿಸಿ ನಮ್ಮ ಕಡೆ ವೇವ್ ಮಾಡಿದ್ದು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಅವ್ರನ್ನ ನೋಡಬೇಕು ಅನ್ನೋದೇ ನನಗೊಂಥರ ಡ್ರೀಮ್ ಇತ್ತು. ಇವಾಗ ನೀವು ನೋಡ್ಬೋದು ಅವ್ರು ವೇವ್ ಮಾಡ್ತಿರ್ತಾರೆ ಹ್ಯಾಂಡು, ಇದಕ್ಕಿದ್ದಂಗೆ ಕೆಳಗಡೆ ವೇವ್ ಮಾಡ್ತಾರೆ. ಇದು ತುಂಬ ಖುಷಿ ಆಯಿತು. ಅವಾಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಅವ್ರನ್ನ ನೋಡಿದ್ದು. ನಾನು ಹೆಂಗೆ ಕಿರ್ಚಿದ್ದೀನಿ ಅಂದರೆ ನಾನು ವಾಯ್ಸಲ್ಲಿ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಿರೋದು. ಅಷ್ಟು ಖುಷಿಯಿಂದ ಕಿರ್ಚಿದ್ದೀನಲ್ಲಿ. ನಾವು ಜಗನ್ನಾಥನ ಪೂಜೆಗೆ ಹೋಗ್ತಾ ಇದ್ದೀವಿ. ಜಗನ್ನಾಥ ಅಂದರೆ ದೇವರು. ಗೊತ್ತೇ ಇರಲಿಲ್ಲ ಅವ್ರಿಗೆ ಜಗನ್ನಾಥ್ ಅಂದರೆ ದೇವರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಇದು ನಮ್ಮ ಟೆಂಪಲ್ ಲುಕ್. ಶೋ ಯುವರ್ ಫುಲ್ ಲುಕ್. ಶೋ, ತಿರುಗು ಈ ಕಡೆ. ನೈಸ್. ಸೊ ಬಂದಾಯಿತು, ಫ್ರೆಶ್ ಅಪ್ ಆಗಾಯಿತು. ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈವ್ನಿಂಗ್ ಬೀಚ್. ಬಾಯ್. ಬಾಗ್ಲು ತೆಗ್ದಿದ ದಗೆ ಹೊಡೆಯುತ್ತೆ. AC ರೂಮು ಬಾಗ್ಲು ತೆಗೆದ ತಕ್ಷಣ ದಗೆ ಹೊಡೆಯುತ್ತೆ. ಹೌದು, ಹೊಡೆಯುತ್ತೆ. ಹೊಡಿಲೇಬೇಕು, ಅಷ್ಟು ಬಿಸಿಲು ಇದೆ ಅಲ್ಲಿ. ಅದಕ್ಕೆ ನಾನು ಏನು ಮೇಕಪ್ ಹಾಕೊಳ್ಳಿಲ್ಲ. ಬೆಳಗ್ಗೆ ಮೋದಿ ಅವ್ರನ್ನ ನೋಡಿ ಏನಂದ್ರು? ಹ್ಯಾಪಿ ಅಲ್ಲ? ಫುಲ್ ಹಿಂಗಂತ ಇದ್ರು. ಆಮೇಲೆ ನಾನು ಇವಾಗ ಹಾಯ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಬಂದ್ಬಿಟ್ಟು ಹಾಯ್ ಮಾಡಿದ್ರು, ನನಗ್ ಮಾತ್ರ ಮಾಡಿದ್ರು. ಹೌದೌದು. ಓಕೆ, ಬಾಯ್. ಇದು ಪುರಿ ಜಗನ್ನಾಥ್ ಟೆಂಪಲ್. ಅಲ್ಲಿಗೆ ಲಾಸ್ಟು ನೋಡೋಕ್ಕಾಗ ಅಷ್ಟಕ್ಕೇ ಮೊಬೈಲ್ ತೊಗೊಂಡ್ಬಿಡ್ತಾರೆ. ಇದು ಇಲ್ಲಿನ ರಿಚೆಸ್ಟ್ ಡಿಶ್, ಫೇಮಸ್ ಡಿಶ್ ಪಕಾಲ ಬಾತ್ ಅಂತ. ಮೀನ್ಸ್ ಅದು ನೀರಲ್ಲಿ ಅನ್ನ ಹಾಕಿ ಅದಕ್ಕೆ ಮೊಸರು ಹಾಕ್ಬಿಟ್ಟು ಒಂದು 5-6 ಥರ ಸೈಡ್ ಡಿಶ್ ಕೊಡ್ತಾರೆ. ಬಟ್ ಅದು ನನ್ನ ತುಂಬ ಫೇವ್ರೆಟ್ಟು, ಅದಕ್ಕೋಸ್ಕರ. ಅದಾದಮೇಲೆ ನೈಟು ನಾವು ಗೋಲ್ಡನ್ ಬೀಚಿಗೆ ಬಂದ್ವಿ. ಬಟ್ ರಾಂಗ್ ಎಂಟ್ರಿ ತೊಗೊಂಬಿಟ್ಟಿದ್ವಿ. ಇದು ಬಂದು ಗೋಲ್ಡನ್ ಸಮಯನೋ ಹೆಸರಿದೆ, ಆ ಹೋಟೆಲ್ ಕಡೆಯವ್ರದ್ದು ಪ್ರೈವೇಟ್ ಬೀಚ್ ಇದು. ಅಲ್ಲಿಂದ ಬಂದುಬಿಟ್ಟಿದ್ವಿ ಎಂಟ್ರಿ, ಗೋಲ್ಡನ್ ಪ್ಯಾಲೇಸ್ ಅಂತ. ಅಲ್ಲಿಂದ ಎಂಟ್ರಿ ತೊಗೊಂಡಿದ್ವಿ. ಸೊ ಜಸ್ಟ್ ಏನು ಸ್ವಲ್ಪ ತುಂಬಾ ಆಡೋಕ್ಕೆ ಬಿಟ್ಟಿಲ್ಲ ಅಲ್ಲಿ ಒಳಗಡೆ ಎಂತಕ್ಕೂ. ಜಸ್ಟ್ ನಾವು ಕಾಲೆಷ್ಟು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮಾತ್ರ ಅಷ್ಟೇ, ತುಂಬಾ ಕತ್ಲಲ್ಲಿ ಹೋಗೋಕ್ಕಾಗಲ್ಲ.
ಅದಕ್ಕೋಸ್ಕರನೇ ಸ್ವಲ್ಪ ಹೋಗ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಅಷ್ಟು ಆಡಿಕೊಂಡು ಬಂದುಬಿಟ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಅದೇ ಬೀಚಲ್ಲಿ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಿ ಆಟ ಆಡಿಕೊಂಡು ಅಲ್ಲಿ ಸ್ವಲ್ಪ ಫುಡ್ಸ್ ಎಲ್ಲ ತಿಂದ್ಕೊಂಡು ಬಂದುಬಿಟ್ವಿ. ಯಾಕಂದರೆ ಇನ್ನು ರಾತ್ರಿ ಇನ್ನೆಲ್ಲಿ ಬೇರೆ ಕಡೆ ರೆಸ್ಟೋರೆಂಟಿಗೆ ಹೋಗೋದು ಅಂತ. ಅಲ್ಲೂ ಏನು ತಿಂದ್ವಿ, ಪಾವ್ ಭಾಜಿ, ಐಸ್ ಕ್ರೀಮ್ಸು, ಸೋಡಾ ಎಲ್ಲ ಕುಟ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ನಾವು. ಶಾಪಿಂಗ್ ಅಂದರೆ ಇಲ್ಲಿ ಸ್ವಲ್ಪ ಶಂಕು ಜಾಸ್ತಿ ಸಿಗುತ್ತೆ. ನನಗೆ ಮನೆಗೆ ಶಂಕು ತೊಗೋಬೇಕು ಅಂತ ಇತ್ತು. ಆಡೋಕ್ಕೆ ಸೊ ಬೀಚ್ ಹತ್ರ ಶಾಪಿಂಗ್ ಏನೇನೋ ತಿಂದ್ವಿ. ಪಾವ್ ಭಾಜಿ, ಕಚೋರಿ, ಚಾಟ್ ಎಲ್ಲ ಸೂಪರಾಗಿತ್ತು ಒಡಿಶಾಲಿ. ಸೊ ವಿ ಆರ್ ಶಾಪಿಂಗ್. ಶಂಖ ಊದೋದು ತೊಗೊಂಡು ಬರ್ತಾ ಇದ್ದೀವಿ. ಶಂಖದ ಬಳೆ ಎಲ್ಲ ಸಿಗುತ್ತಂತೆ ಇಲ್ಲಿ, ತೊಗೊಳ್ತಾ ಇದ್ದೀವಿ. ಅವತ್ತಿನ ದಿನ ಅಷ್ಟೇ ಶಾಪಿಂಗ್ ಮುಗೀತು, ಬಂದುಬಿಟ್ವಿ. ಇದು ನೆಕ್ಸ್ಟ್ ಡೇ ಲೋಕನಾಥ್ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಒಳಗಡೆ ಮೊಬೈಲ್ ಬಿಟ್ಟಿಲ್ಲ, ಅಷ್ಟೇ ಕ್ಲಿಪ್ ಮಾಡೋಕ್ಕಾಗಿದ್ದು. ಅದಾದಮೇಲೆ ಯಾವುದೋ ಒಂದು ಆಶ್ರಮಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ಎಲ್ಲ ಥರ ದೇವ್ರದ್ದು ಸ್ಟ್ಯಾಚ್ಯೂಸ್ ಮಾಡಿದರು. ಅದಾದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ 108 ಲಿಂಗ ಇಟ್ಟಿದ್ರು. ಅದು ನೋಡಿ ಖುಷಿ ಆಯಿತು. ಒಳಗಡೆ ಹೋಗಿ ಫುಲ್ ಮಾಡೋಕ್ಕಾಗಿಲ್ಲ ದೇವ್ರದ್ದು ಅಂದ್ಬಿಟ್ಟು ಅಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಅದಾದಮೇಲೆ ನನ್ನ ಮಗಳಿಗೆ ಗೋಶಾಲ ಕರ್ಕೊಂಡೋಗಿದ್ದೆ. ಆ ಗೋಶಾಲದಲ್ಲಿ ಅದೇ ದೇವಸ್ಥಾನದಲ್ಲೇ ಇಲ್ಲಿ ರಾಧಾಕೃಷ್ಣಂದು ಈ ಉಯ್ಯಾಲೆ ನೋಡಿ ತುಂಬ ಖುಷಿ ಆಯಿತು. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆನ್ ದ ವೇ ನಾವು ಈ ಬೀಚ್ನ ನೋಡಿದ್ದು. ಅದಾದಮೇಲೆ ಆ್ಯಸ್ ಯೂಶಲ್ ಊಟ ಮಾಡಿ ತಿರ್ಗಾ ಬೀಚ್. ಸೊ ಇದಾಗಿತ್ತು ನಮ್ಮ ಪೂರಿ ಜಗನ್ನಾಥದ ಟ್ರಿಪ್ಪು. ಸೊ ನಮ್ಮ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ನಮ್ಮನ್ನು. ಇನ್ನು ನೆಕ್ಸ್ಟ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಬಟ್ ಪೂರಿ ಜಗನ್ನಾಥಿನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ಬಿಟ್ಟು ಹಂಗೆ ಹೋಗಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನೆಕ್ಸ್ಟು ಏನಿದ್ರು ಲೈಫ್ ಸ್ಟೈಲ್ಸ್ ವಿಡಿಯೋನೇ ಇಲ್ಲ ಕುಕ್ಕಿಂಗ್ ವಿಡಿಯೋ ಆಗುತ್ತೆ. ಇವಾಗ ಟ್ರಿಪ್ಪಿಗೆ ಹೋಗಿ ಬಂದಮೇಲೆ 1 ವೀಕ್ ಆಗಿದೆ. ಇನ್ನು ನಾವು ಇಲ್ಲೇ ಇದ್ದೀವಿ ಆ್ಯಕ್ಚುಲಿ. ಇದಾದಮೇಲೆ ಸ್ವಲ್ಪ ಒಂದು 2 ಡೇಸ್ ರೆಸ್ಟ್ ಮಾಡಬೇಕು. ಬಟ್ ಪೂರಿ ಜಗನ್ನಾಥ್ ಇಸ್ ಮಸ್ಟ್ ವಿಸಿಟ್ ಪ್ಲೇಸ್. ತುಂಬ ಚೆನ್ನಾಗಿದೆ, ದೇವ್ರು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಬಟ್ ಸ್ವಲ್ಪ ವೆದರ್ ತಣ್ಣಗಿದ್ದಾಗ ಬನ್ನಿ. ಇಲ್ಲಿ ತುಂಬಾ ಸೆಕೆ, ಬಿಸಿಲು, ಹ್ಯೂಮಿಡ್ ಹೆಂಗಿದೆ ಅಂದರೆ ಕಾಲು ಸುಟ್ಟೋಗ್ಬಿಡುತ್ತೆ. ಸೊ ಅದನ್ನ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸ್ವಲ್ಪ ವಿಂಟರ್ ಟೈಮಲ್ಲಿ, ಥಂಡಿ ಇರೋ ಟೈಮಲ್ಲಿ ಬನ್ನಿ. ಬಾಯ್.